Even if I have to drag your broken fucking carcasses over the finish line, we are going all the way, no matter the cost, till the job's fucking done. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇಡೀ ಇಂಟರ್ನೆಟ್ ನೆಟ್ಫ್ಲಿಕ್ಸ್ ವಾರ್ನರ್ ಬ್ರೋಸ್ ಇಶ್ಯೂನಲ್ಲಿ ಮುಳುಗೋಗಿದ್ರೆ ಅಮೆಜಾನ್ ಪ್ರೈಮ್ನವರು ಸೈಲೆಂಟ್ ಆಗಿ ದಿ ಬಾಯ್ಸ್ ಫೈನಲ್ ಸೀಸನ್ನ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇವತ್ತು ಈ ಟ್ರೈಲರ್ನಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳ್ಬಿಟ್ಟು ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಮಾಡೋದಂಥ ವಿಡಿಯೋನ ಫಸ್ಟ್ ನೀವು ನೋಡಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ನ ಎನೇಬಲ್ ಮಾಡ್ಕೊಳ್ಳಿ. ಇನ್ನು ಈ ಟ್ರೈಲರ್ನ ವಿಚಾರಕ್ಕೆ ಬರೋದಾದರೆ HK ಅಂಥದ್ದಾಗಿ ಏನೂ ಬಿಟ್ಕೊಟ್ಟಿಲ್ಲ, ಬಟ್ ಒಂದು ಮೆಸೇಜನ್ನಂತೂ ಸ್ಟ್ರಾಂಗ್ ಆಗಿ ಆಡಿಯನ್ಸ್ಗಳಿಗೆ ಕಳಿಸ್ತಾ ಇದ್ದಾರೆ. ಇದು ಫೈನಲ್ ಸೀಸನ್ ಆಗಿರೋದ್ರಿಂದ ದಿ ಬಾಯ್ಸ್ ಟೀಮ್ ಮತ್ತೆ ಹೋಮ್ಲ್ಯಾಂಡರ್ ಮತ್ತೆ ಅವನ ಸೂಪ್ಸ್ ಟೀಮ್ ಅಗ್ರೆಸಿವ್ ಆಗಿ ಫೈಟ್ ಮಾಡೋದಕ್ಕೆ ರೆಡಿ ಆಗಿರೋದು ನಮಗೆ ಗೊತ್ತಾಗ್ತಾ ಇದೆ. ಅದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ದಿ ಬಾಯ್ಸ್ ಟೀಮ್ನಲ್ಲಿರುವಂಥ ಎಲ್ಲರೂ ಕೂಡ ನಾವು ಸಾಯೋದಂತೂ ಕನ್ಫರ್ಮು, ಬಟ್ ಸುಮ್ಮನೆ ಸಾಯೋದು ಬೇಡ, ಓವರಾಡ್ಕೊಂಬಿಟ್ಟೆ ಸಾಯೋಣ ಅಂತ ಡಿಸೈಡ್ ಮಾಡ್ಬಿಟ್ಟಾಗಿದೆ. ಹಂಗಾಗಿ ಈ ಸರಿ ಆ ಟೀಮ್ನಲ್ಲಿ ಜಗಳ, ಕಿತ್ತಾಟ, ಒಬ್ಬರ ಮೇಲೊಬ್ರು ಅನುಮಾನ ಈ ಥರದ್ದೇನೂ ಇರಲ್ಲ. ಎಲ್ರೂ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಹೋರಾಡಬೇಕು, ಅದು ಸಾವೇ ಅಡ್ಡ ಬಂದರೂ ಸರಿ ಅನ್ನೋ ರೇಂಜ್ಗೆ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ಅದನ್ನೇ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಹೇಳ್ತಾ ಇರೋದು. ಇನ್ನು ಹೋಮ್ಲ್ಯಾಂಡರ್ ಕೂಡ ಅಷ್ಟೇ, ಒಬ್ಬೊಬ್ಬರನ್ನಾಗೆ ದಿ ಬಾಯ್ಸ್ ಟೀಮ್ನಲ್ಲಿರುವಂಥ ಮೆಂಬರ್ಸ್ಗಳನ್ನ ಹಿಡಿದು ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದಾನೆ. ಅದಕ್ಕೇ ಅವನು ಹೇಳ್ತಾ ಇರೋದು ರೆಕರಿಂಗ್ ಈಸ್ ಕಮಿಂಗ್ ಅಂತ. ಕಂಪ್ಲೀಟ್ ಈ ಟ್ರೈಲರ್ ಪೂರ್ತಿ ಇದೇ ಕಾನ್ಸೆಪ್ಟ್ನಲ್ಲೇ ತೋರಿಸಿದ್ದಾರೆ. HK ಏನು ಸ್ಟೋರಿನ ರಿವೀಲ್ ಮಾಡಿಲ್ಲ, ಬಟ್ ಆ್ಯಕ್ಚುಲಿ ಕಳೆದ ಸೀಸನಲ್ಲಿ ಏನು ಸ್ಟೋರಿ ನಡೆದಿತ್ತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಸೂಪ್ಸ್ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡೋಂಥ ವೈರಸ್ಸು ಅದನ್ನೇ ಇಟ್ಕೊಂಡ್ಬಿಟ್ಟು ಹೋಮ್ಲ್ಯಾಂಡರ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆದರೆ ಅದು ಇಡೀ ಪ್ರಪಂಚಕ್ಕೇ ಹರಡಿಬಿಡುತ್ತೆ. ಹಂಗೇನಾದರೂ ಆದರೆ ಅವನು ಕೂಡ ಸತ್ಬಿಡ್ತಾನೆ, ಯಾಕಂದರೆ ಅವನು ಕೂಡ ಟೆಂಫಿನ ತಗೊಂಡಿರ್ತಾನೆ, ಜೊತೆಗೆ ಹ್ಯೂಯಿ ಕೂಡ. ಅದು ಅಲ್ಲದೆ ಅದೇ ಟೀಮ್ನಲ್ಲಿರುವಂತಹ ಕೆಮಿಕೋ, ಸ್ಟಾರ್ಲೈಟ್ ಇವರೆಲ್ಲರೂ ಕೂಡ ಸತ್ಬಿಡ್ತಾರೆ. ಆದರೆ ಅವನಿಗೆ ದೊಡ್ಡ ತಲೆನೋವು ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ ಅವನ ಹೆಂಡತಿಗೆ ಪ್ರಾಮಿಸ್ ಮಾಡಿರ್ತಾನೆ ರೈನನ್ನ ಹೆಂಗಾದ್ರೂ ಮಾಡಿ ಕಾಪಾಡ್ತೀನಿ ಅಂತಂತೇಳಿ. ಸೊ ಹಂಗಾಗಿ ಕೊನೆವರೆಗೂ ಕೂಡ ಅದನ್ನು ಬಳಸದ ಬೇಡವಾ ಅಂತಂತೇಳಿ ಹೋಲ್ಡ್ ಮಾಡ್ಕೊಂಡೇ ಬರ್ತಾನೆ. ಬಟ್ ಯಾವಾಗ ಹೋಮ್ಲ್ಯಾಂಡರು ವಿಕ್ಟೋರಿಯಾ ನ್ಯೂಮನ್ನ ಬಳಸ್ಕೊಂಡ್ಬಿಟ್ಟು ಪೊಲಿಟಿಕಲಿ ಅವನು ಸೇವ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೋ ಅವಾಗ ಬೂಚರ್ ನ್ಯೂಮನನ್ನೇ ಕೊಂದಾಕ್ಬಿಡ್ತಾನೆ. ಅವ್ನ ಪ್ಲಾನ್ ಎಲ್ಲ ಹಾಳಾಗ್ಬಿಡ್ತು ಅನ್ನೋಷ್ಟೊಳಗಡೆ ಬ್ಯಾಕಪ್ಪಲ್ಲಿ ಸಿಸ್ಟರ್ ಸೇಜ್ ಮಾಡಿರೋಂಥ ಪ್ಲಾನ್ ಸಕ್ಸಸ್ ಆಗಿರುತ್ತೆ. ಬರೀ ಹೋಮ್ಲ್ಯಾಂಡರ್ ಮಾತನ್ನ ಕೇಳೋಂಥ ವೈಸ್ ಪ್ರೆಸಿಡೆಂಟ್ ಮಾತ್ರ ಅಲ್ಲ, ಅವನ ತಾಳಕ್ಕೆ ತಕ್ಕಂಗೆ ಕುಣಿಯುವಂಥ ಅಮೇರಿಕನ್ ಪ್ರೆಸಿಡೆಂಟೇ ಎಲೆಕ್ಟ್ ಆಗ್ಬಿಟ್ಟು ಕಂಪ್ಲೀಟ್ ಅಧಿಕಾರನ ಈಗ ಹೋಮ್ಲ್ಯಾಂಡರ್ ಕೈಗೆ ಕೊಟ್ಟಂಗಾಗಿದೆ. ಹಂಗಾಗಿ ಹೋಮ್ಲ್ಯಾಂಡರ್ ವಿರುದ್ಧ ಕ್ಯಾಂಪೇನ್ ಮಾಡ್ತಿದ್ದಂತಹ ಅಥವಾ ಆಕ್ಟಿವಿಟಿ ನಡೆಸ್ತಿದ್ದಂಥ ಸ್ಟಾರ್ಲೈಟರ್ಸ್ಗಳನ್ನೆಲ್ಲ ಹಿಡಿದ್ಬಿಟ್ಟು ಒಬ್ಬೊಬ್ರನ್ನಾಗಿ ಕೊಲ್ತಾ ಇರ್ತಾನೆ, ಅವ್ರನ್ನ ಜೈಲಿಗೆ ತಳ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಟ್ರೈಲರ್ನಲ್ಲಿ ಕೂಡ ತೋರಿಸಿದ್ದಾರೆ. ಅವ್ರನ್ನೆಲ್ಲ ಒಂದು ಜೈಲಿಗೆ ಹಾಕ್ಬಿಟ್ಟು ಕೂಡ ಆಗ್ತಾ ಇರ್ತಾನೆ. ಆ್ಯಂಡ್ ಆ ಜಾಗದಲ್ಲಿ ಎಲ್ಲ ಕೈದಿಗಳಿಗೂ ಕೂಡ ಒಂದೇ ಥರದ ಯೂನಿಫಾರ್ಮನ್ನು ಕೊಟ್ಟಿರ್ತಾರೆ. ಅದ್ರ ಮೇಲೆ ಹೋಮ್ಲ್ಯಾಂಡರ್ ಲೋಗೋಗಳನ್ನೆಲ್ಲ ನಾವು ನೋಡ್ಬೋದು. ಸೇಮ್ ಅದೇ ಥರದೊಂದು ಹ್ಯೂಯಿ ಮೇಲ್ ಕೂಡ ಇರುತ್ತೆ. ನಿಮಗೆ ಲಾಸ್ಟ್ ಸೀಸನ್ ಫೈನಲ್ನ ನೋಡಿದ್ರೆ ಗೊತ್ತಾಗಿರುತ್ತೆ, ಅಲ್ಲಿ ಹ್ಯೂಯಿನೂ ಕೂಡ ಕಿಡ್ನಾಪ್ ಮಾಡಿರ್ತಾರೆ. ಅದೇ ರೀತಿ MM ಕೂಡ. ಅದರಲ್ಲೂ ನಮ್ಮ ಫ್ರೆಂಚ್ ಏನೇ ತಗೊಂಡೋದಕ್ಕೆ ಕೇಟ್ ಮತ್ತು ಸ್ಯಾಮ್ ಇಬ್ರು ಬಂದಿರ್ತಾರೆ. ಆ ಟೈಮಲ್ಲಿ ಕಿಮಿಕೋ ಆ್ಯಕ್ಚುಲಿ ನೋ ಅಂತೇಳ್ಬಿಟ್ಟು ಕೂಗಾಡ್ತಾಳೆ. ಅವಳಿಗೆ ಮಾತು ಬರುತ್ತೆ, ಬಟ್ ಅಗೇನ್ ಈ ಸೀರೀಸ್ನಲ್ಲಿ ಅವಳು ಮತ್ತೆ ಸೈನ್ ಲ್ಯಾಂಗ್ವೇಜ್ನಲ್ಲೇ ಮಾತಾಡ್ತಾ ಇದ್ದಾಳೆ. ಮತ್ತೆ ಇವ್ರನ್ನೆಲ್ಲ ಏನು ಕೂಡ ಹಾಕಿದ್ರು ಆ ಜೈಲಿಗೆ, ಆ ಜೈಲ್ ಹತ್ರ ಸ್ಟಾರ್ಲೈಟ್ ಅವರ ಪವರ್ಲಿಂದ ಅಟ್ಯಾಕ್ ಮಾಡಿಬಿಟ್ಟು ಎಲ್ಲರನ್ನೂ ಫ್ರೀ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ಅದೇ ರೀತಿ ಅದೇ ಜಾಗದಲ್ಲಿ ನಮಗೆ ಏಟ್ರಿನ್ ಕೂಡ ಕಾಣಿಸ್ಕೊಳ್ತಾ ಇದ್ದಾನೆ. ಈ ಸೀನ್ ಆ್ಯಕ್ಚುಲಿ ಕ್ವಿಕ್ಸಿಲ್ವರ್ನ ಸೀನ್ಗಳ ಥರ ಸೂಪರ್ ಸ್ಲೋ ಮೋಷನಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಇನ್ನು ಇವ್ರನ್ನೆಲ್ಲ ಬಿಡಿಸಾದ್ಮೇಲೆ ಎಲ್ಲರೂ ಕೂಡ ರಿಯೂನಿಯನ್ ಆಗ್ತಾ ಇದ್ದಾರೆ. ನಮ್ಮ ಬಿಲ್ಲಿ ಬೂಚರ್ ಬಂದ್ಬಿಟ್ಟು ಎಲ್ಲರನ್ನೂ ಅಸೆಂಬಲ್ ಮಾಡ್ತಾ ಇದ್ದಾನೆ. ಮತ್ತೆ ಈ ಟ್ರೈಲರ್ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ತಾರೆ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಯಾವುದೋ ಒಂದು ಬಿಲ್ಡಿಂಗ್ ಹತ್ರ ಬರ್ತಾರೆ. ಅಲ್ಲಿ ತುಂಬಾ ಪ್ರಾಣಿಗಳು ಸತ್ತು ಬಿದ್ದಿರ್ತವೆ. ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲಿ ಇದೇ ರೀತಿ ಆ ಸೂಪ್ಸ್ಗಳಿಗೆ ಹಾಕುವಂಥ ವೈರಸ್ಸನ್ನು ಟೆಸ್ಟ್ ಮಾಡೋದಕ್ಕೆ ವಿಕ್ಟೋರಿಯಾ ಗಂಡ ಸಮೀರ್ ಕಾಂಪೌಂಡ್ ವಿನ ಪ್ರಾಣಿಗಳಿಗೆ ಕೊಟ್ಬಿಟ್ಟು ಅವುಗಳನ್ನು ಸೂಪ್ ಅನಿಮಲ್ ಮಾಡಾಕ್ಬಿಟ್ಟಿರ್ತಾನೆ. ಅದರಿಂದ ತುಂಬಾ ಪ್ರಾಣಿಗಳು ಒಡೆದಾಡ್ಕೊಂಡ್ಬಿಟ್ಟು ಸಾಯ್ತಾ ಇರೋದನ್ನ ನಾವು ನೋಡಿದ್ವಿ. ಇಲ್ಲೂ ಅದೇ ರೀತಿ ಆಗಿರ್ಬೋದು ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ನೋಡಬೇಕು. ಇನ್ನು ಕಳೆದ ಸೀಸನಲ್ಲಿ ಹೋಮ್ಲ್ಯಾಂಡರೇ ಮೀಡಿಯಾ ಮುಂದೆ ಬಂದ್ಬಿಟ್ಟು ಅನೌನ್ಸ್ ಮಾಡಿದ್ದ, ಇನ್ನು ಮುಂದೆ ಸೂಪರ್ ಹೀರೋಸ್ಗಳ ಯುಗ ಪ್ರಾರಂಭ ಆಗ್ತಾ ಇದೆ. ಈ ಸೂಪರ್ ಹೀರೋಸ್ಗಳು ಇರೋದೇ ಪ್ರಪಂಚನ ಕಾಪಾಡೋದಕ್ಕೆ, ಅಂಥವ್ರನ್ನ ಅವಮಾನ ಮಾಡಿದವ್ರನ್ನ ನಾವು ಸುಮ್ಮನೆ ಬಿಡಲ್ಲ ಅಂತ. ಹಂಗಾಗಿ ಅವನು ಇರೋ ಬರೋ ಸೂಪ್ಸ್ಗಳನ್ನೆಲ್ಲ ಅವನ ಟೀಮ್ಗೆ ಸೇರಿಸ್ಕೊಳ್ತಾ ಇದ್ದಾನೆ. ಆ್ಯಂಡ್ ಅದೇ ಪರ್ಪಸಲ್ಲಿ ಇಲ್ಲಿ ಕೆಲವೊಂದಿಷ್ಟು ಹೊಸ ಹೀರೋಸ್ಗಳು ಕೂಡ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದರೆ ಸೀಸನ್ 3 ಎಂಡಿಂಗ್ನಲ್ಲಿ ಅವರಪ್ಪ ಸೋಲ್ಜರ್ ಬಾಯ್ ಇದ್ನಲ್ಲ, ಅವನು ಮತ್ತೆ ಕೋಮಾಗಿ ಹೋಗ್ಬಿಟ್ಟಿದ್ದ. ಆ ದೊಡ್ಡ ಫೈಟ್ ಆದಮೇಲೆ ಅವನನ್ನು ಒಂದು ಕ್ರಯೋಜೆನಿಕ್ ಸ್ಲೀಪ್ಗೆ ಹಾಕಿರ್ತಾರೆ, ಒಂದು ಚೇಂಬರ್ಗೆ. ಆ ಚೇಂಬರ್ ಮುಂದೆ ಅವನು ನಿಂತ್ಕೊಂಡು ಅವರಪ್ಪನ್ನ ನೋಡ್ತಾ ಇದ್ದಾನೆ. ಅದೇ ರೀತಿ ಅವನ್ನ ಎಚ್ಚರ ಮಾಡಿಸ್ಕೊಂಡು ಅವನ ಸೋಲ್ಜರ್ ಬಾಯ್ ಯೂನಿಫಾರ್ಮನ್ನು ಹಾಕ್ಸ್ಕೊಂಡ್ಬಿಟ್ಟು ಕರ್ಕೊಂಬಂದಿದ್ದಾನೆ. ಆ್ಯಂಡ್ ಅವ್ರ ಜೊತೆ ಇನ್ನೊಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಾ ಇದೆ ವೈಟ್ ಕಲರ್ ಡ್ರೆಸ್ನಲ್ಲಿ. ಅದು ಆ್ಯಕ್ಚುಲಿ ಯಾರು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಬಟ್ ಈ ಕ್ಯಾರೆಕ್ಟರ್ನ ಜೆರೆಡ್ ಪೆಡಲಕ್ಕಿ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡಬೇಕು. ಅವ್ರ ಅಪ್ಪ ಸೋಲ್ಜರ್ ಬಾಯ್ ಆಗಿದ್ರೆ ಇವರು ಅವ್ರ ತಾತ ಇರಬೇಕು. ನೋಡೋಣ ಏನು ಮಾಡ್ತಾರೆ ಅಂತಂತೇಳಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ಟೇಜ್ ಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ. ಆ ಕ್ಯಾರೆಕ್ಟರ್ ಯಾವುದಪ್ಪ ಅಂತಂತೇಳಿದ್ರೆ
ಓ ಫಾದರ್ ಅಂತ. ಹೌದು, ಆ ಕ್ಯಾರೆಕ್ಟರ್ ಹೆಸರೇ ಓ ಫಾದರ್ ಅಂತ. ಇವನು ಆ್ಯಕ್ಚುಲಿ ಕಳೆದ ಸೀಸನ್ಗಳಲ್ಲಿ ಇದ್ದಂಥ ಎಜಿಕಿಲ್ ಕ್ಯಾರೆಕ್ಟರ್ ಏನಿರುತ್ತೆ ಅವನಿಗೆ ಒಂಥರ ರೀಪ್ಲೇಸ್ಮೆಂಟು. ಇವನು ಕೂಡ ಒಬ್ಬ ಕರೆಕ್ಟ್ ಸೂಪರ್ ಹೀರೋನೇ. ಅವನ ರೀತಿ ಸ್ಟೇಜ್ ಮುಂದೆ ದೇವರು ದಿಂಡ್ರು ಅಂತಂತೇಳಿ ದೊಡ್ಡ ದೊಡ್ಡ ಭಾಷಣ ಹೊಡೆದು ಸ್ಟೇಜ್ ಹಿಂದೆ ಮಾಡಬಾರ್ದು ಅನಾಚಾರ ಅತ್ಯಾಚಾರನೆಲ್ಲ ಮಾಡ್ತಾ ಇರ್ತಾನೆ. ಓಕೆ, ಇನ್ನು ಇಡೀ ಅಮೇರಿಕಾನೇ ಈಗ ಹೋಮ್ಲ್ಯಾಂಡರ್ನ ಕೈನಲ್ಲಿರೋದ್ರಿಂದ ಇಷ್ಟು ದಿನ ಬರೀ ದಿ 7 ಟವರ್ನಲ್ಲಿ ಮೆರಿತಿದ್ದವನು ಈಗ ವೈಟ್ ಹೌಸ್ಗೂ ಬಂದು ಕೂತ್ಕೊಳ್ಳೋ ರೀತಿ ಆಗಿಬಿಟ್ಟಿದೆ. ಅದೇ ರೀತಿ ನಾವಿಲ್ಲಿ ಹೋಮ್ಲ್ಯಾಂಡರ್ ಅಸಿಸ್ಟೆಂಟ್ ಆಗಿರುವಂಥ ಆಶ್ಲಿನೂ ಕೂಡ ನೋಡ್ಬೋದು. ಅವಳು ವೈಟ್ ಹೌಸ್ನಲ್ಲಿ ಮೀಡಿಯಾದವ್ರ ಮುಂದೆ ಮಾತಾಡೋದಕ್ಕಂತೇಳಿ ಬಂದಿದ್ದಾಳೆ. ಇನ್ನು ಕಳೆದ ಸೀಸನ್ನಲ್ಲಿ ಈ ಕ್ಯಾರೆಕ್ಟರ್ ಕೂಡ ಹೋಮ್ಲ್ಯಾಂಡರ್ ನನಗೇನು ಮಾಡ್ಬಿಡ್ತಾನೋ ಅನ್ನೋ ಭಯಕ್ಕೆ ಅವಳು ಕೂಡ ಕಾಂಪೌಂಡ್ ಬೀನ ತಗೊಂಡಿದ್ಲು. ಬಟ್ ಅದವಳಿಗೆ ಯಾವ ರೀತಿ ಪವರ್ಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಬಟ್ ಈ ಫೈನಲ್ ಸೀಸನ್ನಲ್ಲಿ ಅದನ್ನು ತೋರಿಸ್ಬೋದು. ಇನ್ನು ಇದನ್ನು ಬಿಟ್ಬಿಟ್ಟು ವೆಲ್ ನೋನ್ ಕ್ಯಾರೆಕ್ಟರ್ಸ್ಗಳನ್ನು ಅಲ್ಲಲ್ಲಿ ಮತ್ತೆ ತೋರಿಸಿದ್ದಾರೆ. ಅಂದರೆ ಡೀಪ್ ಕ್ಯಾರೆಕ್ಟರ್ ಮೀನ್ಸ್ ಆಯ್ತಿರೋದಕ್ಕೆ ಬೇಜಾರು ಮಾಡ್ಕೊಂಡಿರೋದು, ಝೋಯಿ ಕ್ಯಾರೆಕ್ಟರ್ ಅವಳು ಟೆಂಟಿಕಲ್ಸ್ನಿಂದ ಅಟ್ಯಾಕ್ ಮಾಡ್ತಿರೋದು, ಮತ್ತೆ ಸ್ಟ್ಯಾನ್ ಎಡ್ಗರು ಈ ಸೀಸನ್ನಲ್ಲಿ ರಿಟರ್ನ್ ಆಗಿರೋದು, ಬ್ಲ್ಯಾಕ್ನವರು ಹ್ಯೂಯಿ ಮುಂದೆನೇ ಒಬ್ಬನ್ನ ಕೊಚ್ಚಾಕೋದು, ಇದನ್ನೆಲ್ಲ. ಇನ್ನು ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಅನ್ಸಿದ್ದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಹೋಮ್ಲ್ಯಾಂಡರ್ ಈಗ ಇಡೀ ಅಮೇರಿಕಾನೇ ಕಂಟ್ರೋಲ್ ಮಾಡ್ತಾ ಇದ್ದಾನಲ್ಲ, ಹಂಗಾಗಿ ಅಮೇರಿಕನ್ ಮಿಲಿಟರಿನೂ ಕೂಡ ಅವನ ಅಂಡರ್ನಲ್ಲೇ ಬರ್ತಾ ಇತ್ತು. ಅದೇ ಮಿಲಿಟರಿ ಆಫೀಸರ್ಸ್ಗಳು ಅವ್ನು ಕ್ರಿಯೇಟ್ ಮಾಡಿರುವಂಥ ಜೈಲನ್ನ ಕಾಯ್ತಾ ಇರೋದನ್ನು ಕೂಡ ನಾವು ನೋಡಿದ್ವಿ. ಅದೇ ಗಾಡ್ಸ್ಗಳ ಜೊತೆ ರೈನ್ ಫೈಟ್ ಮಾಡ್ತಾ ಇರೋ ಥರ ತೋರಿಸಿದ್ದಾರೆ. ಅವ್ನ ಮುಖದಲ್ಲೆಲ್ಲ ರಕ್ತ ಆಗಿದೆ, ಅವ್ನ ಕಣ್ಣೆಲ್ಲ ಕೆಂಪಗಾಗಿದೆ, ಅವನ ಕಡೆನೇ ಶೂಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ. ಒಂದ್ ವೇಳೆ ಇದೇನಾದ್ರೂ ನಿಜ ಆಗಿದ್ರೆ ಲಾಸ್ಟ್ ಸೀಸನ್ ನಲ್ಲಿ ನಮ್ಮ ಬಿಲ್ಲಿ ಬೂಚರ್ ಅನ್ಕೊಂಡಿದ್ದು ನೆರವೇರ್ತಾ ಇದೆ ಅಂತಾನೆ ಅರ್ಥ. ಅವನು ರೈನ್ ಅವ್ರ ಅಪ್ಪನ ವಿರುದ್ಧನೇ ಎತ್ಕಟ್ಟೋದಕ್ಕೆ ನೋಡಿರ್ತಾನೆ. ಅದು ಇದುವರೆಗೂ ಅವ್ರ ಅಪ್ಪ ಮಾಡಿರೋಂಥ ಕೊಲೆ ಅನಾಚಾರಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದೆಲ್ಲ ಆ್ಯಕ್ಚುಲಿ ಅವನಿಗೆ ಗೊತ್ತಾಗಿರೋ ರೀತಿ ಇದೆ. ಹಂಗಾಗೇನೆ ಈ ರೇಂಜ್ಗೆ ಅವನು ಅಗ್ರೆಸಿವ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಇನ್ನು ಕೊನೆಯದಾಗಿ ಹೋಮ್ಲ್ಯಾಂಡರ್ ಯಾರೋ ಒಂದು ಕ್ಯಾರೆಕ್ಟರ್ಗೆ ಹಿಡ್ಕೊಂಡು ಪದೇ ಪದೇ ಪಂಚ್ ಮಾಡ್ತಾ ಇದ್ದಾನೆ, ಅವನ ಜೊತೆ ಮಲ್ಟಿಪಲ್ ಹೇಟನ್ನು ತಿಂತಾನೆ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಅಂತಾನೆ ಅರ್ಥ. ಅದು ಯಾರಾಗಿರ್ಬೋದು, ಸೀಸನ್ 3 ರೀತಿ ಅವ್ರ ಅಪ್ಪನ ಜೊತೆನೆ ಅಂದರೆ ಸೋಲ್ಜರ್ ಬಾಯ್ ಜೊತೆನೆ ಮತ್ತೆ ಫೈಟ್ ಮಾಡ್ತಾ ಇದ್ದಾನ, ಅಥವಾ ಅವನು ಯೋಚನೆ ಮಾಡಿ ಹೊಡಿತಾ ಇದ್ದಾನೆ ಅಂದರೆ ಅವನ ಮಗನ ಮೇಲೆನೆ ಅಟ್ಯಾಕ್ ಮಾಡಿದಾನ. ಒಂದ್ ವೇಳೆ ಹಂಗೇನಾದ್ರೂ ಆಗಿದ್ರೆ ಸೇಮ್ ನಮಗೆ ಇನ್ವಿನ್ಸಿಬಲ್ ಸೀರೀಸ್ ನಲ್ಲಿ ಓಮ್ನಿ ಮ್ಯಾನ್ ಅವನ ಮಗ ಇನ್ವಿನ್ಸಿಬಲ್ಗೆ ಹೊಡಿತಾನಲ್ಲ, ಆ ಸೀನ್ಗಳು ಮತ್ತೆ ವಾಪಸ್ ಗುರ್ತು ಮಾಡ್ಬೋದು. ಮತ್ತೆ ಅವನ ಮುಖದಲ್ಲಿ ಬರ್ತಾ ಇರೋ ರಕ್ತ ಅವನ ಮುಖದ ಮೇಲೆ ಸ್ಪ್ರೆಡ್ ಆಗಿರೋದ ಅಥವಾ ಅವನ ಮುಸುಡಿಯಿಂದಾನೇ ಆಚೆ ಬಂದಿರೋದ ಗೊತ್ತಿಲ್ಲ. ಬಟ್ ಈ ಸರಿ ಹೋಮ್ಲ್ಯಾಂಡರ್ಗೂ ಮಾತ್ರ ಸರಿಯಾಗೇನೆ ಬೀಳುತ್ತೆ ಹೋದೆ. ಯಾಕಂದ್ರೆ ಜೆನ್ವಿ ಸೀರೀಸ್ನಲ್ಲಿರುವಂತಹ ನೆಕ್ಸ್ಟ್ ಜನರೇಷನ್ ಸೂಪ್ಗಳು ಅವರು ಕೂಡ ದಿ ಬಾಯ್ಸ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅದರಲ್ಲಿ ತುಂಬಾನೇ ಪವರ್ಫುಲ್ ಆಗಿರುವಂತ ಸ್ಯಾಮ್, ಜೋರ್ಡನ್, ಹೆಚ್ಚು ಕಡಿಮೆ ಆದ್ರೆ ಹೋಮ್ಲ್ಯಾಂಡರ್ ಹಾರ್ಟ್ ಅನ್ನೇ ಬಸ್ಟ್ ಮಾಡಾಕೋ ಅಂತ ಮರಿ ಮರೋನು ಇದ್ದಾಳೆ. ಅದರಲ್ಲೂ ಜೆನ್ವಿ ಸೀಸನ್ 2 ನಲ್ಲಿ ಕೊಟ್ಟಿರೋ ಐಪ್ ನೋಡಿದ್ರೆ ಮರ್ರಿ ಮರೋನ ಟ್ರೂ ವೆಪನ್ ಅನ್ನೋ ರೀತಿ ಹೇಳ್ಬಿಟ್ಟಿದ್ದಾರೆ. ಓಕೆ, ಏನಾಗುತ್ತೆ ನೋಡೋಣ. ಇನ್ನು ಈ ಸೀರೀಸು ನೆಕ್ಸ್ಟ್ ಏಪ್ರಿಲ್ 8ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಅಲ್ಲಿಯವರೆಗೂ ಕಾದು ನೋಡುವ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.